ಹಾಯ್ ಹಲೋ ಫ್ರೆಂಡ್ಸ್, ಶಿವರಾತ್ರಿಯ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು. ಬನ್ನಿ ಇವತ್ತಿನ ಬ್ಲಾಗ್ ನಮ್ಮದು. ಇವತ್ತು ಶಿವರಾತ್ರಿ ಇವಾಗ ತೋರಿಸ್ತೀನಿ. ಬನ್ನಿ ಇವತ್ತಿಂದ ಶಿವರಾತ್ರಿ ಬ್ಲಾಗ್ ತೋರಿಸ್ತೀನಿ ನಿಮಗೆ. ಬೆಳಗ್ಗಿನ ಸುಖನೆ ಜಲ್ದಿನೇ ಎದ್ದು ಎಲ್ಲ ಕಸ ಪರಸಿ ಜಳಕ ಪೂಜೆ ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು ಎಲ್ಲ ಮಾಡಿ ನೋಡ್ರಿ ಎಲ್ಲ ಮುಗಿಸೇವು. ಈಗ ಜಲ್ದಿ ಎದ್ದು ನಾನು ಎಲ್ಲ ನೀಟಾಗಿ ಕಸ ಪರಸಿ ಮಾಡಿಕೊಂಡು ಮಾಡೇವ್ರಿ. ಇವತ್ತು ಎಲ್ಲ ಉಪವಾಸ. ನನ್ನ ಮಗಳನ್ನ ಶಿವಾಗ ಹಿಡ್ದಾಳ, ನಾನು ಶಿವಾಗ ಮಾಡೀನಿ. ಬರೀ ನಮ್ಮ ಮನೆಯವ್ರಂತರೂ ಶಿವಾಗ್ನೂ ಮಾಡೋದಿಲ್ಲ, ಅವರು ಉಪವಾಸನೂ ಇರೋದಿಲ್ಲ. ನೋಡಿ ಎಲ್ಲ ಈಗ ಜಳಕ ಪೂಜೆ ಮಾಡ್ಕೊಂಡೀವಿ. ನಿಮ್ಗೆ ಇವತ್ತಿನ ವಿಶೇಷ ಏನನ್ನೋದು ತೋರಿಸ್ತೀನಿ. ನಮ್ಮದು ಶಿವರಾತ್ರಿ ಬ್ಲಾಗ್ ಹೆಂಗಾಗ್ಯದ ನಿಮ್ಮ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮದು ಅನಿಸಿಕೆ ತಿಳಿಸಿ. ಬನ್ನಿ ಇವತ್ತು ಏನೇನು ಬೇಕನ್ನೋದು ನಾನು ಎಲ್ಲ ತೋರಿಸ್ತೀನಿ. ನೋಡಿರಿ, ನಾನು ಸಮಯದು ತುಂಬಿಟ್ಟಿನಿ, ಕಳಸ ತುಂಬಿಟ್ಟಿನಿ. ಬನ್ನಿ ಇವು ಉತ್ತರಾಣಿ ಕಡ್ಡಿ ರೀ, ಪಾರ್ವತಿ ಪರಮೇಶ್ವರ್ಗೆ ಆರತಿ ಮಾಡೋಕೆ. ಇವು ಪತ್ರಿ, ಎಕ್ಕೇಲಿ ಹೂವು, ಹಾರ ತರಿಸಿದ್ದೀನಿ ರೀ. ನಾವೊಂದು ಹಾರ ಇವತ್ತು ಒಂದು ಅಂದ್ರೆ ಶಿವರಾತ್ರಿ ಶಿವಾಗಿರೋದ್ರಿಂದ ಎಲ್ಲ ಶಿವನ ಧ್ಯಾನ ಮಾಡೋದು, ಪೂಜೆ ಮಾಡೋದು. ಹಲೋ ಗಾಯ್ಸ್, ನಡವರ್ಕಿಗೆ ಯಾಕೆ ಬಂದ್ಲಂತೀರೇನು? ನಾ ಬಂದಿದ್ದೆ ಎದಕ್ಕಂದ್ರೆ ಶಿವರಾತ್ರಿ ಸ್ಪೆಷಲ್. ಇವತ್ತು ಏನಂದ್ರೆ ಶಿವ ಪಾರ್ವತಿ ಸಂಬಂಧ 64 ಕೋಟಿ ವರ್ಷ ಕಾಯ್ದಾನ. ಆಮೇಲೆ ಮತ್ತು ಪಾರ್ವತಿ ಶಿವನ್ ಪಡ್ಯಾಕ 108 ಮರು ಜನ್ಮ ಪಡ್ಕೊಂಡಾಳ ಇವತ್ತಿನ ದಿನಾನೇ. ಇವತ್ತು ಅವರಿಬ್ಬರು ಮದುವೆ ಆಗಿದ್ದ ದಿನ. ಹಾಗೆ ಇವತ್ತಿನ ದಿನ ಏನಾಗಿತ್ತಂದ್ರೆ, ಮಾತಾ ಗಂಗೆ ನನಗೆ ಯಾರೂ ತಡ್ಯಾಕಾಗಂಗಿಲ್ಲ, ನಾ ಎಲ್ಲಿ ಬೇಕಾದಲ್ಲಿ ಹರ್ಕೊಂಡು ಹೋಗ್ತೀನಿ ಅಂದರು. ಶಿವ ಆಕಿಗೆ ಜಡಿ ಒಳಗೆ ಇಟ್ಕೊಂಡು ತಡ್ದಾನ. ಇದೇ ಇವತ್ತಿನ ಸ್ಪೆಷಲ್. ಈಗ ನೋಡ್ರಿ, ನಾವು ನಾಷ್ಟ ಏನಂದ್ರೆ ಶಿವರಾತ್ರಿ ಶಿವಾಗಿಂದ ಈ ಸೇದಲಾಳಿ ಉಪ್ಪು, ಇವು ಕಡಲೆಕಾಳು ರೀ. ಕಡಲೆಕಾಳು ಉಸಳಿ ಪಲ್ಯ ಮಾಡ್ತೀನಿ ಅಂತೇಳಿ ಕಡಲೆಕಾಳು ತೆಗ್ದಿದ್ದಾಳ್ರಿ ಆಕಿ. ನಾವು ಅದು ಕಡಲೆಕಾಳು ಉಸಳಿ ಇಷ್ಟು ಮಾಡಿದ್ದೆವು. ಇದು ನೈವೇದ್ಯಕ್ಕೆ ಏನಂದ್ರೆ ಬಾಳೆಹಣ್ಣು, ಖಜೂರಿ, ಶೇಂಗಾ, ಚುರುಮುರಿ, ಸಾಬುದಾನಿ ಸೂಸ್ಲ ಮಾಡೋದ್ರೈತೆ ಅಂತೇಳಿ ಇದು ಸಾಬುದಾನಿ ಸೂಸ್ಲ ರೆಡಿ ಇಟ್ಟಿದ್ದೆ ನಾನು. ಆಮೇಲೆ ಒಗ್ಗರಣೆ ಹಾಕೋದು ಅದ್ರೈತೆ ಅಂತೇಳಿ ಇಲ್ಲಿ ಎಷ್ಟು ಗೆಣಸು ಕುದಿಸಿಟ್ಟಾರಲ್ಲಿ ಕುಕ್ಕರ್ನಾಗ. ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಬೇಬಿ ಸಾಬುದಾನಿ ಸೂಸ್ಲ ಮಾಡಕತ್ತಾಳ. ನೋಡೋಣ ಬರ್ರಿ. ಇವತ್ತು ನಾವು ಉಪವಾಸ ಇರೋದ್ರಿಂದ ಅಕ್ಕಿ ಸಾಬುದಾನಿ ಸೂಸ್ಲ ಮಾಡಕತ್ತಾಳ. ನೋಡ್ರಿ, ಜೀರಿಗೆ ಸಾಸಿವೆ ಹಾಕ್ಯಾಳ, ಎಣ್ಣೆ ಹಾಕಿಟ್ಟು ಇಲ್ಲಿ ಸಾಬುದಾನಿ ಎಲ್ಲ ಉದುರು ಮಾಡಿ ಇಟ್ಕೊಂಡು ಉಪ್ಪು ಕಲಸಿ ಈಗ ಶೇಂಗಾ ಸ್ವಚ್ಛ ಮಾಡ್ಕೊತಾವ್ರಿ. ನಾ ಆದ್ರೆ ಶೇಂಗಾ ಸ್ವಚ್ಛ ಮಾಡಿ ಇಟ್ಕೊಂಡು ಒಗ್ಗರಣೆ ಇಟ್ಕೊಂಡ್ಬಿಡ್ತೀನಿ. ಆಕಿ ಗ್ಯಾಸ್ ಬಂದ್ ಮಾಡಿ ಹೋದ ನೋಡ್ರಿ. ಶೇಂಗಾ ಸ್ವಚ್ಛ ಮಾಡಕತ್ತಾಳ. ಈಗ ನಾ ಪೂಜೆ ಮಾಡ್ಕೊಂಡು ಕೂತೀನಿ ರೀ. ಆಕಿಟ್ಟು ರೆಡಿ ಮಾಡಿರ್ತಾಳೆ ಸಾಬುದಾನಿ ನೈವೇದ್ಯದ ತೆಗೆ. ಅದರಲ್ಲಿ ಗೆಣಸು ಕುದಿಸಿಟ್ಟಾಳ. ಇಲ್ಲಿ ನಾನು ನೈವೇದ್ಯಕ್ಕೆ ರೆಡಿ ಮಾಡೀನಿ ಸ್ವಲ್ಪ ತಾಟ್ನಾಗ. ನೋಡ್ರಿ, ಒಗ್ಗರಣೆ ಹಾಕಿಟ್ಟು ಶೇಂಗಾ ಸ್ವಚ್ಛ ಮಾಡ್ಕೊಂಬರಕ್ಕೆ ಹೋಗ್ಯಾವ ನೋಡ್ರಿ. ನೋಡಿ ಇಲ್ಲಿ ನಾಷ್ಟ ಮಾಡಕತ್ತಾಳ. ನಾವು ನೈವೇದ್ಯ ಆಮೇಲೆ ಕೊಟ್ಟಿರ್ತೈತೆ. ನಂದು ಪೂಜೆ ಮುಗೀತು ರೀ. ಆಕಿಂದ ನಾನು ನಾಷ್ಟ ಮಾಡಿದ್ದಿಲ್ಲ, ಮಾಡಕತ್ತೀವಿ ರವೆ ತಳಿ ಆಕಿಗೆ ನಾಷ್ಟ ಮಾಡಕತ್ತಿದ್ದೆ. ನೋಡ್ರಿ, ಈಗ ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ ತಿನ್ನಲ್ಲ ಅಂತ ಹೇಳ್ತಾರೆ, ಆದರೂ ನಾವು ಉಳ್ಳಾಗಡ್ಡಿ ಹಾಕಿ ಮಾಡಿದೆವು. ನೋಡ್ರಿ, ಇಲ್ಲಿ ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಒಗ್ಗರಣೆ ಹಾಕೋದ್ರಿ. ಇದಕ್ಕೆ ಉಪ್ಪು ಸೇದಲ್ ಉಪ್ಪು ಬಳಸ್ತೇವ್ರಿ. ಹಿಂಗೆ ನಾರ್ಮಲ್ ಡೈಲಿ ಹಾಕೋ ಉಪ್ಪೇನು ಬಳಸಂಗಿಲ್ಲ. ಅವತ್ತು ಉಪವಾಸದ ದಿನ
ಸೇದಾರಳ ಉಪ್ಪು ಜಜ್ಜಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಳು. ಈಗಿಟ್ಟ ನಾಷ್ಟ ಇದು ಒಗ್ಗರಣೆ ಹಾಕ್ಯಾಳ. ಕೆಲವರು ಸುಮ್ಮ ಜೀರಿಗೆ ಸಾಸ್ವೆ ಕೊತ್ತಂಬರಿ ಕರಿಬೇವು ಒಗ್ಗರಣೆ ಹಾಕಿ ಮಾಡ್ಕೊತಾರೆ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಂಥೇಳಿ ನಾವು ಈ ಥರ ನಮ್ಮ ಹಿರಿಯರ್ನೂ ಆದರೂ ಮೊದಲು ನಮ್ಮ ಮನ್ಯಾಗ ನಮ್ಮವ್ವ ಅಪ್ಪಾರ ಹಾಗೆ ಮಾಡಿದ್ರು. ನಾವು ಹಾಗೆ ಮಾಡ್ಕೊತ ಬಂದೀವಿ. ನೋಡಿ ಇದು ಸೇದಾರಳ ಉಪ್ಪು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾಳ್ರಿ. ಅದು ಸೋಸಿದ್ದನ್ನ ನಾ ಸಣ್ಣೆ ಅದಾವ ಅದನ್ನ ಹಾಕೋಣ ಚಾಣಿನೇ ಹಾಕಿಬಿಟ್ರು ಜಾಡಿಸಿ. ನೋಡ್ರಿ ಇದು ಶಿವರಾತ್ರಿ ಶಿವವಾಗಿನ ಬ್ಲಾಗ್ ಆಗಿರ್ತದೆ. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ. ಸ್ವಲ್ಪ ಲೇಟಾಗಿ ಬಿಟ್ಟಿರ್ತೀವಿ ಶಿವಾಗಿಂದು, ಈಗ ಬಿಟ್ರೆ ತಂದ್ಕೋಬೇಡ್ರಿ. ನೋಡಿ ಹರಿಸಿ ಹಾರೈಸಿ ನಾವು ತಕ್ಕ ಮಟ್ಟಿಗೆ ವಿಡಿಯೋ ಮಾಡಾಕತ್ತೇವಿ. ಸಾಬುದಾನಿ ಸುಸ್ಲಾ ನೋಡ್ರಿ ಇದು ಬಕ್ಳ ಸನ್ನೆನೇ ಇಟ್ಬಿಟ್ಟಿದ್ದೇಳ್ರಿ. ಆಕಿ ಸುಮ್ಮನೆ ಜಾಸ್ತಿ ತಿನ್ನಲ್ಲ ಅಂದ್ರೂ ಆಕಿಗೆ ತುಸು ಮಾಡೋದನ್ನು ಗೊತ್ತಿಲ್ಲರಿ, ಸ್ವಲ್ಪ ದಬಾಶಿನೇ ಮಾಡಿಬಿಡ್ತಾಳೆ. ನೋಡ್ರಿ ನಮ್ಮ ಮನೆಯಾಗ ಇಷ್ಟು ಹೋಗೋದೂ ಇಲ್ಲ, ಆಕಿ ಮಾಡಿಬಿಟ್ಲು ಜಾಸ್ತಿ. ಅದ್ರಾಗೆ ಅವತ್ತು ಉಪವಾಸ ಇರೋದ್ರದಿಂದ ರೀ ಸ್ವಲ್ಪ ಶೇಂಗಾ ಪುಡಿ ಆ್ಯಡ್ ಮಾಡ್ಕೊಂಡ್ರು ನೋಡ್ರಿ. ಅವತ್ತು ಉಪವಾಸ ಇರೋದ್ರದಿಂದ ಒಟ್ಟು ಏನು ಹಸಿವೆ ಆಗೋದಿಲ್ಲ ರೀ. ಡೈಲಿ 3 ಹೊತ್ತು ಊಟ ಮಾಡ್ತೀವಿ, ಸಾಯಂಕಾಲ ಆದ್ರೂ ಒಟ್ಟು ಊಟ ಮಾಡ್ಬೇಕಂತ ಅನ್ನೋದೇ ಅನ್ಸೋದಿಲ್ಲ. ದೇವ್ರ ಮಹಿಮೆನೇ ಹಂಗಿರ್ತೈತಿ. ಡೈಲಿ ಊಟ ಮಾಡೋದು ಸ್ವಲ್ಪ ಲೇಟ್ ಆದರೆ ಹಸಿವು ಅನಿಸ್ತತ್ತೆ. ಅವತ್ತೇನು ಸ್ವಲ್ಪ 2 ಸಲ ಚಹಾ ಕುಡ್ತೇವೆ ರೀ ನೈಟ್ ಆಗುತ್ತನಾದ್ರೂ ಒಟ್ಟು ಹಸಿವಾಗಿದ್ದಿಲ್ಲ. ಒಟ್ಟು ದೇವ್ರ ಮಹಿಮೆನೇ ಇರ್ತೈತಿ. ದೇವ್ರದು ಅಂದ್ರೆ ಸತ್ಯನೇ. ದೇವ್ರಿಲ್ಲ ಅಂತ ಅಂದ್ಕೊಂಡವ್ರಿಗೆ ಇಲ್ಲ, ಅದಾನ ಅಂತ ಅಂದ್ಕೊಂಡವ್ರಿಗೆ ಅದಾನ. ನೋಡಿ ಸಾಬುದಾನಿ ಸುಸ್ಲಾ ರೆಡಿ ಆಯ್ತು ನೋಡ್ರಿ. ನೀವೇನು ಶಿವರಾತ್ರಿಗೆ ಏನೇನು ವಿಶೇಷ ನಾಷ್ಟ ಮಾಡ್ಕೊಂಡಿದ್ರಿ ನಮಗೂ ತಿಳಿಸಿ. ನೋಡ್ರಿ ನಾವು ಇದು ಸಾಬುದಾನಿ ಸುಸ್ಲಾ ಮಾಡ್ಕೊಂಡಿದ್ದೇವೆ. ನೋಡಿ ರೆಡಿ ಆಯ್ತು ನೋಡ್ರಿ. ಇದು ನಾವು ಈ ಥರ ನಾಷ್ಟ ಮಾಡ್ಕೊಂಡಿದ್ದೇವೆ ನೋಡ್ರಿ. ಎಲ್ಲರಿಗೆ ಶಿವರಾತ್ರಿಯ ಶುಭಾಶಯಗಳು. ಯಾರ್ಯಾರು ಉಪವಾಸ ಮಾಡಿದ್ರಿ, ಯಾರ್ಯಾರು ಉಪವಾಸ ಮಾಡಿಲ್ಲ ಅನ್ನೋದು ಕಮೆಂಟ್ ಮಾಡಿ. ಯಾಕೆ ಉಪವಾಸ ಮಾಡ್ಬೇಕನ್ನೋದು ತಿಳಿಸಿ. ನಾವು ಆ ವಿಡಿಯೋದಲ್ಲಿ ತಿಳಿಸೀವಿ ಯಾಕಂದ್ರೆ ಅನ್ನೋದು. ನಿಮ್ಮ ಅನಿಸಿಕೆ ಏನನ್ನೋದು ತಿಳಿಸಿ. ಇದು ಚಂದಗೆ ಸ್ವಲ್ಪ ಹಸಿ ಇರೋದ್ರಿಂದ ಅವಾಗ ಚಲೋ ಬರ್ತಿದ್ವು ರೀ ಅವಲಕ್ಕಿ. ಈಗ ಸಾಬುದಾನಿ ಅವಲಕ್ಕಿ ಚಲೋ ಬರೋದಲ್ಲ ರೀ, ಒಟ್ಟು ಬರೀ ಹಿಟ್ಟು ಗತೆ ಇರ್ತಾವೆ. ಫುಲ್ ಫ್ರೈ ಮಾಡ್ಬೇಕ್ರಿ ಅವು. ಎಷ್ಟು ಫ್ರೈ ಮಾಡ್ತೀವಿ ಅಂದ್ರೆ ಕರೆಕ್ಟಾಗಿ ಎಣ್ಣೆ ಜಾಸ್ತಿ ಇದ್ರೆ ಮಾಡಿದ್ರೆ ಚಂದ ಫ್ರೈ ಮಾಡಿದಟ್ಟು ಎಲ್ಲ ಹಸಿ ಹೋಗುತ್ತೆ ರೀ ಅದ್ರದ್ದು. ನೋಡಿ ಇಲ್ಲಿ ನಾನು ಗೆಣಸು, ಬಾಳೆಹಣ್ಣು, ಖಜೂರಿ, ಶೇಂಗಾ, ಚುನ್ಮುರಿ ನೈವೇದ್ಯ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ಕಳಶ ತುಂಬಿಟ್ಟಿದ್ದೆ, ಸಮಯ ತುಂಬಿದ್ದೆ. ನೋಡ್ರಿ ಇವತ್ತಿನ ವಿಶೇಷ ಇದೇ ಆಗಿರ್ತದೆ. ಫಸ್ಟ್ ನಾನು ಎಲ್ಲ ಪೂಜೆ ಆಗಿಂದ ದೇವರಿಗಿಷ್ಟು ಹಾರ ಹಾಕಿ ನಮ್ಮದು ಸಿಂಪಲ್ಲಾಗಿ ಕೆಲವೊಬ್ಬರು ಜಾಸ್ತಿ ಎಲ್ಲ ಥರ ಅದು ಇದು ಅಂಥೇಳಿ ಜಾಸ್ತಿ ಏನೇನೋ ಮಾಡಿರಿ. ನಾವು ನಮ್ಗೆ ಭಕ್ತಿ ಇದ್ದಟ್ಟು ನಾವು ಇಷ್ಟು ಮಾಡೀವಿ. ನಿಮ್ದು ಏನಂದ್ರೆ ಎಲ್ಲರ ಅವ್ರವ್ರ ಭಕ್ತಿ ಅವ್ರವ್ರ ಸಂಗಾಟ. ನಮ್ದರೆ ಇಷ್ಟು ಇತ್ತು ನೋಡ್ರಿ ದೇವ್ರದು. ಇದು ಬಿಲ್ಪತ್ರೆ. ಬಿಲ್ಪತ್ರೆ ನೋಡ್ರಿ ನಮಗೂ ಅಷ್ಟು ವಿಶೇಷ ಇದ್ರದ್ದು ಏನನ್ನೋದು ಗೊತ್ತಿಲ್ಲ. ಬಿಲ್ಪತ್ರೆ ದೇವ್ರಿಗೆ ಯಾಕೆ ಇಷ್ಟ ಅನ್ನೋದು. ನೋಡಿ ಇಲ್ಲಿ 3 ದಳದ್ದು ಬಿಲ್ಪತ್ರೆ ನೋಡಿ. ಆದರೆ ದೇವ್ರಿಗೆ ಡೈಲಿ ಒಬ್ಬೊಬ್ರು ಕೆಲವೊಬ್ರು ಸೋಮವಾರಕ್ಕೊಮ್ಮೆ ಬಿಲ್ಪತ್ರೆ ಏರಿಸ್ತಾರೆ. ನಾವು ಸುಮ್ಮ ಒಂದು 4 ಹೂವು ಅಷ್ಟೇ ರೀ ಡೈಲಿ ಮಾಡ್ಬೇಕಾದ್ರೆ. ಇವತ್ತು ಶಿವರಾತ್ರಿ ಶಿವಾಗಿರೋದ್ರಿಂದ ನಾವು ಬಿಲ್ಪತ್ರೆ ಅನ್ನೋದು ಗುಡಿಯಾಗ ಅಲ್ಲಿ ಹೋಗಿ ನಮ್ಮ ಮನೆಯವರು ತೊಗೊಂಡು ಬಂದರು. ಹಾರ ಒಂದು ಟೆಂಗ ಸಂತಿ ಮಾಡ್ಕೊಂಬಂದ್ರಿ ರೀ. ಖಜೂರಿ, ಬಾಳೆಹಣ್ಣು, ದ್ರಾಕ್ಷಿ ಇವು ನೋಡ್ರಿ ಎಕ್ಕೆಲೆ ಹೂವು. ಎಕ್ಕೆಲೆ ಹೂವು ಎಷ್ಟು
ಕೊಟ್ಟಿದ್ರಿ ಅದ್ರಾಗ ಪತ್ರಿ ತರಾಗ. ನಮ್ಮ ವಿಡಿಯೋ ಹೆಂಗಾಗ್ಯದ ಅನ್ನೋದು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದಿಷ್ಟು ನೈವೇದ್ಯ ಮಾಡ್ಕೊಂಡಿದ್ದೆವು. ಎಲ್ಲ ದೇವರಿಗೆ ಹೂವು ಪತ್ರಿ ಏರಿಸಿ ಏನು ಕಳಸ ತುಂಬಿದ್ನಲ್ರಿ ಅದು ಕಳಸ ಇಟ್ಟು ಬೆಳಗ್ಗೆ ಇಟ್ಟೆಲ್ಲ ಮಾಡಿ ನೈವೇದ್ಯ ಹಿಡಿದು ಕಾಯಿ ಹೊಡ್ಕೊಂಡು ನಮ್ದು ಶಿವರಾತ್ರಿ ಶಿವಾಗಂದು ಇಷ್ಟ ಆಗಿತ್ತು ನೋಡ್ರಿ. ಅವತ್ತು ನನ್ನ ಮಗಳೂ ಉಪವಾಸ ಇದ್ದೋಳ್ರಿ, ಬ್ಯಾಡ ಅಂದ್ರೂ ಆಕಿನೂ ಉಪವಾಸ ಮಾಡ್ತೀನಿ ಮಮ್ಮಿ ನಾನು ಅಂಥೇಳಿ ಆಕಿನೂ ಹಿಡ್ದಾಳ್ರಿ. ಈಗ ಅವ್ರವ್ರ ಭಕ್ತಿ ನೋಡ್ರಿ. ಅವರು ಕೆಲವೊಂದು ಹುಡುಗರು ಉಪವಾಸ ತಡ್ಕೊಳಲ್ಲ, ಕೆಲವೊಂದು ಹುಡುಗರು ತಡ್ಕೋತಾವೆ. ನಮ್ಮ ರಿಲೇಟಿವ್ ಒಳಗೆ ಒಂದು 10-12 ವರ್ಷದ್ದು ಹುಡುಗ ಇರ್ಬೇಕ್ರಿ. ಅದು ನಾವು ಗುಡಿಗೆ ಹೋಗಿದ್ದೆವು. ಅದಷ್ಟು ಹಿಡಿಬೇಕಂತ ಮಾಡಿದೆವು. ಗಾಬರಿ ಒಳಗೆ ಹಿಡಿಯೋದೇ ಆಗಲಿಲ್ಲ ನನಗೆ. ಅವನಿಗೆ ಹಂಗೆ ಹೊತ್ಕೊಂಡು ಮನೆಗೆ ತೊಗೊಂಡು ಹೋದೆ. ಹಂಗಾಗಿ ಅದು ಹಿಡಿಬೇಕಂದಷ್ಟು ನಮ್ಮ ಹುಡುಗರ ದಶಿಂದ ನನಗೆ ಹಿಡಿಯೋದಾಗಲಿಲ್ಲ. ಅವನಿಗೆ ಹಾಗೆ ಒಯ್ದು ಅವನು ಶಿವರಾತ್ರಿ ಶಿವಾಗ ಮಾಡ್ಯಾನ. ಅವ ಪೂರ ಸುಸ್ತಾಗಿ ಬಿದ್ದುಬಿಟ್ಟನ್ರಿ. ಇಷ್ಟು ಹುಡುಗ ಅಂದ್ರೆ 10 ವರ್ಷದ ಹುಡುಗ ಅದ ರೀ. ಅದನ್ನು ನಾವು ಶಿವರಾತ್ರಿ ಶಿವಾಗ ಮಾಡ್ತೀನಿ ಅಂಥೇಳಿ ಅಂದ್ರೆ ಅವ್ರ ಅತ್ತೆರು ಇಟ್ಕೊಂಡಾರ್ರಿ. ತಮ್ಮನ ಮಗ ಅವರಿಗೆ ಅವ್ರ ಅತ್ತೆರ ಬಳಿ ಇರ್ತಾನೆ. ಆದ್ರೂ ಹುಡುಗ ಉಪವಾಸ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಶಿವಾಲಯ ಗುಡಿಗೆ ಬಂದಾನ್ರಿ. ನಮಸ್ಕಾರ ಮಾಡಿದ್ರಾಯ್ತು. ಒಬ್ಬರು ಮುತ್ಯರು ಬಂದಿದ್ದರು. ಅವರು ಮುತ್ಯರು ಪ್ರವಚನ ಕೇಳಿ ಅವರು ಹೇಳೋದೆಲ್ಲ ಈಗಿನ ಜನ್ರೇಷನ್ಯಾಗ ಏನೇನು ನಡೆದೈತಿ ಎಲ್ಲ ಅವರು ಹೇಳಿದ್ರು. ನಾವು ಕೇಳಿದೆವು. ಕೇಳೋದ್ರಾಗ ಪ್ರಸಾದ ಇಟ್ಟಿದ್ರು ರೀ. ಏನಂದ್ರೆ ಸಾಬುದಾನಿ ಸೂಸ್ಲ, ಬಾಳೆಹಣ್ಣು ಅಂಥೇಳಿ ಇಟ್ಟಿದ್ರು. ಶೇಂಗಾದ ಉಂಡೆ ಇಟ್ಟಿದ್ರು ರೀ. ಅಲ್ಲಿ ಎಲ್ಲ ನಾವು ಎಲ್ಲ ನೋಡಿದೆವು, ದರ್ಶನ ಮಾಡ್ಕೊಂಡೆವು. ಅದು ಹುಡುಗ ಇದ್ದಿದ್ದಕ್ಕಿದ್ದಂಗೆ ಬಿದ್ದು ಬಿಡ್ತ್ರಿ. ಅದು ಬೀಳಾನ ಮತ್ತೇನದ ನಾವು ಹೋಗಿ ಅವ್ರ ಮನೆಗೆ ಹೋಗಿಬಿಟ್ಟು ನಾವೇನು ನಾಷ್ಟನೂ ಮಾಡೋದಾಗಲಿಲ್ಲ. ಮನೆಗೆ ಒಂದು ಪ್ಲೇಟ್ನಾಗ ಹಾಕ್ಕೊಟ್ಟಿದ್ರು, ತೊಗೊಂಡು ಬಂದೇವ್ರಿ. ಶಿವರಾತ್ರಿ ವಿಶೇಷ ಇದಾಗಿತ್ತು ನೋಡ್ರಿ. ನಮ್ದು ಬ್ಲಾಗ್ ಲೇಟ್ ಮಾಡಿ ಬಂದಿದ್ದಕ್ಕೆ ಯಾರು ಏನು ತಪ್ಪಾಗಿ ವಿಚಾರ ಮಾಡಬೇಡ್ರಿ. ಸ್ವಲ್ಪ ನನ್ನ ಮಕ್ಕಳು ಈ ದಿನ ನಾನು ಅವ್ರಿಗೆ ರೆಡಿ ಮಾಡಿ ಕಳಿಸಿ ಇದು ಮಾಡ್ಬೇಕು. ನನ್ನ ದೊಡ್ಡ ಮಗಳ ಕೈಲೇ ರಂಬುಷ್ ಆಕಿನ ಕೈಲೇ ಆ್ಯಡ್ ಮಾಡಿಸಿ ಎಲ್ಲ ಅದಕ್ಕೆ ಏನೇನು ಮಾಡ್ಬೇಕು ಅನ್ನೋದೆಲ್ಲ ಮಾಡಿಂದು ವಾಯ್ಸ್ ಕೊಟ್ಟು ಬಿಡಬೇಕಾದ್ರೆ ಲೇಟ್ ಆಗುತ್ತೆ. ನಾವು ಆಕಿನ ಕೈಲೇ ಮಾಡಿಸ್ಬೇಕಾರೆ ಆಕಿಂದೇ ಸಾಲಿದು ದಸಿಂದ ನಾವು ಅಲ್ಲೇವ ಅಂತೇಳಿ ಆಕಿನ ಅಂತಾಳೆ. ಹಾಗಾಗಿ ನಾನು ಆಕಿನ್ಗೆ ರಂಬುಷಿ ಮಾಡಿ ಬಿಡಬೇಕು. ನಾನು ಓದ್ದಾಕೆಲ್ಲ ಕಲ್ತಾಕೆಲ್ಲ ಅದಕ್ಕೆ ನನ್ನ ಮಗಳ ಕೈಲೇ ಮಾಡಿಸಿ ಬಿಡ್ತೀನಿ. ಅವರಿಗೆ ಸ್ವಲ್ಪ ಸಲಾಮ್ ಹೊಡಿಬೇಕು. ನಾನು ವೀಡಿಯೋ ಮಾಡಕತ್ತೀನಿ ಅಂಥೇಳಿ ಅಲ್ಲಿ ಸ್ವಲ್ಪ ಆಕಿಗೆ ಆಕಿನ ಕೈಲೇ ಎಲ್ಲ ಸೆಟ್ ಮಾಡಿಸಿ ಆ್ಯಡ್ ಮಾಡಿಸಿ ನನಗೆ ವಾಯ್ಸ್ ಕೊಡ್ತಾಳೆ ಆಕಿ. ವಾಯ್ಸ್ ಕೊಟ್ಟಿಂದ ಆಕಿ ಎಲ್ಲ ಎಡಿಟ್ ಮಾಡಿ ಬಿಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಏನಪ್ಪ ನೆನಪಾದಾಗ ಒಂದೊಂದು ಬಿಡ್ತಾಳೆ ಅಂತ ಅನ್ಕೋಬೇಡ್ರಿ. ಇವತ್ತು ಯಾಕಂದ್ರೆ ಹೇಳ್ಬೇಕಂದ್ರೆ ಯಾರೂ ಏನು ಕೇಳೋದಿಲ್ಲ. ಆದ್ರೆ ನನಗೆ ಯಾವಾಗಾರ ಒಂದೊಂದು ಬಿಡ್ತೀವಿ ಮಾಡ್ತೈತಿ, ಏನೋ ಕೇಳಿದ್ದಿಲ್ಲ. ಹಾಗಾಗಿ ನಾನು ಹೇಳತ್ತೀನಿ ನಿಮ್ಗೆ. ನೋಡ್ರಿ ಇಷ್ಟೆಲ್ಲ ಆಕಿನೂ ನನಗೆ ಹೆಲ್ಪ್ ಮಾಡ್ತಾಳೆ ಜಾಸ್ತಿ. ಭಾಳ ಅಂದ್ರೆ ಓದ್ಕೋತೆ ನನ್ನ ಜೋಡಿ ಹೆಲ್ಪ್ ಮಾಡ್ತಾಳೆ. ನಾನು ಸಣ್ಣ ಸಣ್ಣ ಹುಡುಗರು ಅದಾವೆ ಅವರಿಬ್ಬರಿಗೆ ಮಾಡೋದ್ರಾಗ. ಹಾಗಾಗಿ ಆಕಿನೂ ಸ್ವಲ್ಪ ಆಕಿಂದ ಅಭ್ಯಾಸ ಮಾಡಿದ ನಂತರ ಏನೇ ಹೆವಿಯಾಗಿ ಕೆಲಸ ಇತ್ತು ಮಾಡಿತ್ತು ಅಂದ್ರೆ ನನಗೆ ಹೆಲ್ಪ್ ಮಾಡಕ್ಕೆ ಬರ್ತಾಳೆ ಆಕಿನೂ. ನೋಡಿ ಇವು ಉತ್ತರಾಣಿ ಕಡ್ಡಿನೂ ಇವು ನಾನು ಎಲ್ಲ ನೈವೇದ್ಯ ಮುಗಿಸಿದ್ದೆ, ಎಲ್ಲ ಮುಗಿಸ್ದೆ. ಈಗೇನದ ಉತ್ತರಾಣಿ ಕಡ್ಡಿ ಮತ್ತು ಸಂಜೆಗೂ ಜಳಕ ಅದೆಲ್ಲ ಮಾಡಿದೆವ್ರಿ. ಚಂತನ ಹುಡುಗರ ಜೊತೆ ಎಲ್ಲ ಅವರಿಗೆ ಮಲಗಿಸ್ಬೇಕು ಮಾಡ್ಬೇಕಾದ್ರೂ ಆ ಕಡೆ ಈ ಕಡೆ ಹಾಸಿಗೆ ಮುಟ್ಟಿರ್ತೀವಿ ಅಂತೇಳಿ ನಾ ಎಲ್ಲ ತೊಳೆದು ಹಾಕಿದ್ದೀನಲ್ರಿ. ಹಾಸಿಗೆ ಅದೆಲ್ಲ ತೊಳೆದು ಹಾಕಿದ್ದು ಲಾಸ್ಟ್ ವಿಡಿಯೋದಾಗ ಹಾಕೀನಿ ನಾನು. ಹಿಂಗಾಗಿ ನಾನು ಮತ್ತು ಜಳಕ ಅದೆಲ್ಲ ಮಾಡಿಕೊಂಡು
ಮತ್ತು ಮುಣಿಗಿಷ್ಟು ಮತ್ತು ಪೂಜೆ ಮಾಡತ್ತೇನೆ ರೀ. ಇವು ಉತ್ತರಾಣಿ ಕಡ್ಡಿ ರೀ. ದೇವರಿಗೆ ವಿಶೇಷವಾಗಿ ಉತ್ತರಾಣಿ ಕಡ್ಡಿ ಗುಡಿಯಾಗ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ರೆ ಕೊಡ್ತಾರೆ. ಹಳ್ಳಿ ಒಳಗೆ ಏನದ ಬೇಕಾದಂಗೆ ಹೊಲಗೊಳ್ದಾಗ ಹೋಗಿ ತೊಗೊಂಬರ್ತಾರೆ ರೀ. ಇಲ್ಲಿ ಸಿಟಿಯಾಗ ಏನು ಸಿಗ್ಲಾರ್ದಕ್ಕೋಸ್ಕರ ಎಲ್ಲ ಗುಡಿಯಾಗ ಹೋಗಿ ತೊಗೊಂಬರ್ಬೇಕು. ಹಳ್ಳಿಯಾಗಾದ್ರೆ ಸ್ವಾಮಿಗಳಾರ ತಂದು ಕೊಡ್ತಾರೆ, ಇಲ್ಲಾಂದ್ರೆ ಹೋಗಿ ತಗೊಂಡು ಬರ್ತಾರೆ ರೀ. ಹೋಗಿ ಹೊಲ್ಕೊಳ್ದಾಗ ಇರ್ತಾವೆ. ನಾವೇನದ ಹೋಗಿ ಗುಡಿಯಾಗ ಹೋಗಿ ರೊಕ್ಕ ಕೊಟ್ಟು ತೊಗೊಂಡು ಬಂದೇವ್ರಿ. ಯಾವಾಗ ಏನೇನು ವಿಶೇಷದಾಗ ಇರ್ತಾವೆ ಅಂತೇಳಿ ಎಲ್ಲ ಗುಡಿಯಾಗ ಅವರು ಹಬ್ಬ ಹುಣ್ಣಿ ಏನಾರ ಇದ್ರೆ ಪತ್ರಿ ಅದು ಸಿಗ್ತಾವೆ ರೀ. ನಾನು ಉತ್ತರಾಣಿ ಕಡ್ಡಿ ಬೆಳಗಿ ಹೊರಗಡೆನೇ ಇಟ್ಟೇನಿ ರೀ. ಅವು ಜಾಸ್ತಿ ಉರಿಲಾಕತ್ತಿದ್ವು ನೋಡ್ರಿ. ನಸಿಕೆ ಆಯಿತು. ಮುಂದೆ ಎಲ್ಲ ಇಲ್ಲಿ ಮನ್ಯಾಗೆಲ್ಲ ಪೂಜೆ ಮುಗಿದಿಂದ ಮತ್ತು ನಾವು ಗುಡಿಗೆ ಹೋದ್ರೆ ಆಯ್ತೈತಳಿ. ಇವತ್ತು ಶಿವರಾತ್ರಿ ಇರೋದ್ರದಿಂದ ಮತ್ತು ಗುಡಿಗೆ ಹೋಗೋದಶಿಂದ ಅಲ್ಲಿಟ್ಟು ಗುಡಿಗೆ ನೈವೇದ್ಯ ಮಾಡ್ಕೊಂಡೇನಿ ರೀ. ನನ್ನ ಪೂಜೆ ಆಗಿಂದ ಕಳಶ ತುಂಬಿಟ್ಟಿದ್ದೇನೆ ರೀ. ಕಳಶ ಅದು ಬೆಳಗಿದೆ. ಕಳಸದು ಬೆಳಗಿದ ನಂತರ ಮತ್ತು ನಾನು ದೇವ್ರಿಗೆ ಒಯ್ದಿರತ್ತೇಳಿ ಇದು ದ್ರಾಕ್ಷಿ, ಗೆಣಸ, ಶೇಂಗಾ, ಪುಟಾಣಿ, ಖಜೂರಿ, ಬಾಳೆಹಣ್ಣು, ಅವಲಕ್ಕಿ ಸೂಸ್ಲ, ಉತ್ತರಾಣಿ ಕಡ್ಡಿ, ಎಣ್ಣೆ ಇಟ್ಕೊಂಡಿದ್ದೇನೆ ರೀ. ಎಣ್ಣೆ, ಬತ್ತಿ ಇಟ್ಕೊಂಡಿದ್ದೆ, ಕರ್ಪೂರ ಎಲ್ಲ ತಗೊಂಡು ಮತ್ತು ಆಶ್ರಮಕ್ಕೆ ಶಿವಾಲಯ ಗುಡಿಗೆ ಹೋಗಿ ಬಂದ್ರಂತೇಳಿ ನನ್ನ 2 ಮಕ್ಕಳಿಗೆ ಕರ್ಕೊಂಡು ಮತ್ತು ನಾನು ಇದು ಮನೆಯಿಂದ ಪೂಜೆ ಎಲ್ಲ ಮುಗೀತು ನೋಡ್ರಿ. ಇವತ್ತಿನ ಶಿವರಾತ್ರಿ ಪೂಜೆ ಇದಾಗಿತ್ತು. ಮನ್ಯಾಗ ಇಷ್ಟು ಕಾಯಿ ಅದು ಒಡ್ಕೊಂಡು ದೇವ್ರದ್ದೆಲ್ಲ ಮುಗಿಸ್ಕೊಂಡು ಫಸ್ಟ್ ಮನೆಯಿಂದ ದೇವ್ರದ್ದೆಲ್ಲ ಮುಗಿಸ್ಕೊಂಡು ಗುಡಿಗೆ ಹೋದ್ರತ್ತಂತೇಳಿ ಮನೆಯಿಂದೆಲ್ಲ ಮುಗಿಸೋದನ್ರಿ. ನಾನು ಕಾಯಿ ಒಡ್ಕೊಂಡು ನೈವೇದ್ಯ ಹಿಡಿದು ಇಲ್ಲಿದೆಲ್ಲ ಮನೆಯಿಂದ ಮುಗಿಸ್ಕೊಂಡಿಂದ ಮತ್ತು ಶಿವಾಲಯ ಗುಡಿಗೆ ಹೋದ್ರತ್ತೇಳಿ ಮನೆಯಿಂದ ಪೂಜೆ ಆಗಿಂದ ಮತ್ತು ಸೀರೆ ಹಾಕ್ಕೊಂಡು ಎಲ್ಲ ನೋಡ್ರಿ. ಇಲ್ಲಿ ದ್ರಾಕ್ಷಿ, ಖಜೂರಿ, ಉತ್ತರಾಣಿ ಕಡ್ಡಿ, ಬಾಳೆಹಣ್ಣು, ಕರ್ಪೂರ, ಎಣ್ಣೆ, ಗೆಣಸು ಕುದಿಸಿದ್ದೇವೆ ರೀ. ಗೆಣಸು ಎಲ್ಲ ನೈವೇದ್ಯ ಮಾಡಿಕೊಂಡು ಮತ್ತು ಶಿವಾಲಯ ಗುಡಿಗೆ ಹೋದ್ರತ್ತೇಳಿ ಮತ್ತು ನನ್ನ 2 ಮಕ್ಕಳಿಗೆ ಕರ್ಕೊಂಡು ಹೋದೆನು ರೀ. ನಮ್ಮ ಮನೆಯವರು ಹೋಗಿ ಬಂದಿದ್ರು ಅವ್ರ ಅಟ್ಟತಿಗೆ. ಇಲ್ಲಿ ನೋಡ್ರಿ ಗುಮಾಸ್ತಿ ಕಾಲನಿ ಶಿವಾಲಯ ಗುಡಿ ನೋಡ್ರಿ. ಇಲ್ಲಿ ಹನುಮಾನ್ ದೇವ್ರ ಗುಡಿ ಅದ. ಇಲ್ಲಿ ಶಿವಾಲಯ ಗುಡಿ ಅದ. ಹನುಮಾನ್ ದೇವ್ರ ಗುಡಿನೇ ಶಿವಾಲಯ ಗುಡಿ ಮುಂದೆ ಐತ್ರಿ. ಇಲ್ಲಿ ಕಲ್ಯಾಣ ಮಂಟಪ ಮಾಡ್ಯಾರ ಅಂತೇಳಿ ಒಬ್ಬರು ತಾಯಂದಿರು ಅವರು ಖರ್ಚು ಹಾಕಿ ಅವರೇ ಕಲ್ಯಾಣ ಮಂಟಪ ಮಾಡ್ಸ್ಯಾರ ರೀ. ಸಣ್ಣ ಪುಟ್ಟ ಮದ್ವೆ ಮಾಡ್ತಾವ ಏನಾರು ಫಂಕ್ಷನ್ ಇದ್ರೂ ಗುಡಿಯಾಗ ಜಾಗ ಅದ ಅಂಥೇಳಿ ಅಲ್ಲಿ ಕಲ್ಯಾಣ ಮಂಟಪ ಮಾಡಿದಾರೆ ರೀ. ಒಬ್ಬರು ಮುತ್ತೈದೆರಿಗೆ ಕರೆಸಿದ್ರು ರೀ ಅವರು. ಇಲ್ಲಿ ನೋಡ್ರಿ ಪೂಜೆ ಇಲ್ಲಿನೂ ಮಾಡ್ಯಾರ. ಎಲ್ಲ ನಾವು ದೇವ್ರ ದರ್ಶನ ಅಲ್ಲಿ ಹನುಮಾನ್ ದೇವ್ರ ಗುಡಿಗೆ ಶಿವಾಲಯ ಗುಡಿಯಾಗ ದರ್ಶನ ಮಾಡಿಕೊಂಡು ಅವ್ರ ಅಪ್ಪವರು ಈಗಿನ ಕಲ್ಚರ್ ಬಗ್ಗೆ ಈಗಿಂದ ದಾರಿ ಏನೇನು ಅದ ಅನ್ನೋದೆಲ್ಲ ಅದ್ರ ಬಗ್ಗೆ ವಿಶೇಷವಾಗಿ ತಿಳಿಸಿದ್ರು. ಹೆಂಗೆ ಇರಬೇಕು, ಹೆಂಗೆ ಮಕ್ಕಳ ದಾರಿ ತೋರಿಸ್ಬೇಕು, ತಾಯಿ ತಂದೆ ಯಾವ ಥರ ಬುದ್ಧಿವಾದ ಹೇಳಬೇಕು, ಈಗಿನ ಜನ್ರೇಷನ್ದಾಗ ಹೆಂಗೆ ಅದ ಅನ್ನೋದು ತಿಳಿಸಿ ಹೇಳಿದ್ರು ರೀ ಚೆಂದಾಗೆ. ಈಗಿನ ಯುವ ಪೀಳಿಗೆಗಳಿಗೆ ತಿಳ್ಕೊಳ್ಳಿ ಎಲ್ಲ ಅವರು ಚಂದ ದಾರಿಯಲ್ಲಿ ಇರಲಿ ಅಂಥೇಳಿ ಕೂತ್ಕೊಂಡು ಅವರು ಹೇಳಿದ್ರು ರೀ ಎಲ್ಲ ಚೆಂದಾಗೆ. ಅವ್ರಷ್ಟು ಪ್ರವಚನ ಕೇಳಿ ನಾವು ಮತ್ತು ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಮಹಾಶಿವರಾತ್ರಿಯ ವಿಶೇಷ ಇದು ಆಗಿತ್ತು ನೋಡಿ. ನಮ್ಮದು ಶಿವರಾತ್ರಿಯ ವಿಶೇಷ ಏನಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಏನಂಬುದು ತಿಳಿಸಿ. ಎಲ್ಲರಿಗೆ
ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು.